ಹಾಯ್ ಫ್ರೆಂಡ್ಸ್, ಮೈಸೂರಿನ ಒಡನಾಡಿ ಸಂಸ್ಥೆ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಇಲ್ಲಿ ಬದುಕು ಕಟ್ಟಿಕೊಂಡ ಮಹಿಳೆಯರು ಮತ್ತು ಮಕ್ಕಳು ಎಷ್ಟಿದ್ದಾರೆ? ಸಂಸ್ಥೆ ಹುಟ್ಟು ಹಾಕಿದ್ದು ಯಾರು ಗೊತ್ತಾ? ಈ ಸಂಸ್ಥೆ ಏನೆಲ್ಲ ಮಾಡುತ್ತೆ? ಒಡನಾಡಿ ಸಂಸ್ಥೆಗೆ ದುಡ್ಡು ಬರೋದು ಎಲ್ಲಿಂದ? ಸೌಜನ್ಯ ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ಯಾವಾಗ ಈ ಒಡನಾಡಿ ಸಂಸ್ಥೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಡನಾಡಿ ಸಂಸ್ಥೆ ಹುಟ್ಟಿದ್ದು ಹೇಗೆ? ಒಡನಾಡಿ ಸಂಸ್ಥೆ ಸ್ಥಾಪಿಸಿದವರು ಈ ಸ್ಟಾನ್ಲಿ ಮತ್ತು ಎಂ.ಎಲ್. ಪರಶುರಾಮ್. ಇವರಿಬ್ಬರು ಈ ಹಿಂದೆ ಸರ್ಕಾರದ ಸಂಪೂರ್ಣ ಸಾಕ್ಷರತೆ ಯೋಜನೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಮಾಧ್ಯಮ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ರು. ಆದರೆ ಈ ಯೋಜನೆಯಲ್ಲಿ ಲೈಂಗಿಕ ಕಾರ್ಯಕರ್ತೆಯರನ್ನ ಹೊರಗಿಡಲಾಗಿತ್ತು. ಇದು ಸ್ಟಾನ್ಲಿ ಮತ್ತು ಪರಶುರಾಮ್ ಮನಸ್ಸಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಒಂದಿನ ರಾಧಮ್ಮ ಅನ್ನೋ ಬೀದಿ ಪಾಲಾಗಿದ್ದ ಓರ್ವ ಮಹಿಳೆಯನ್ನ ಮಾತನಾಡಿಸಿದ್ರು. ಅಪಾರ ಜ್ಞಾನವಿದ್ದರೂ ಬೀದಿ ಪಾಲಾಗಿದ್ದ ಈ ಮಹಿಳೆಯ ಫುಲ್ ಕತೆ ಕೇಳಿದ್ರು. ಆಗಲೇ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕಟ್ಟೋ ನಿರ್ಧಾರ ಮಾಡಿದ್ರು. ಅದರಂತೆ 1989ರಲ್ಲಿ ಒಡನಾಡಿ ಸಂಸ್ಥೆ ಶುರುವಾಯಿತು. 1992ರಲ್ಲಿ ಅಧಿಕೃತವಾಗಿ ನೋಂದಣಿಯೂ ಆಯಿತು. ಮೈಸೂರಿನ ಇಲವಾಲ ಹೋಬಳಿಯ ಬೋಗಾದಿ ರಸ್ತೆಯಲ್ಲಿ ಇವರ ಪುನರ್ವಸತಿ ಕೇಂದ್ರವಿದೆ. ಒಡನಾಡಿ ಸಂಸ್ಥೆಯ ಉದ್ದೇಶವೇನು? ಲೈಂಗಿಕವಾಗಿ ಶೋಷಣೆಗೊಳಗಾದ ಮಕ್ಕಳು ಮತ್ತು ಮಹಿಳೆಯರನ್ನ ರಕ್ಷಿಸೋದು, ಅವರಿಗೆ ಪುನರ್ವಸತಿ ಕಲ್ಪಿಸೋದು, ಮಹಿಳೆಯರ ಸಬಲೀಕರಣ ಮತ್ತು ಇತರೆ ಸಮಾಜಮುಖಿ ಉದ್ದೇಶಗಳನ್ನು ಈ ಸಂಸ್ಥೆ ಹೊಂದಿದೆ. ನಂತರದಲ್ಲಿ ಹೆಣ್ಮಕ್ಕಳು ಮಾತ್ರವಲ್ಲದೆ ಬೀದಿ ಪಾಲಾದ ಗಂಡು ಮಕ್ಕಳಿಗೂ ಆಶ್ರಯ ನೀಡಲು ಶುರು ಮಾಡಿತು. ಗಂಡು ಮತ್ತು ಹೆಣ್ಮಕ್ಕಳಿಗೆ ಪ್ರತ್ಯೇಕವಾಗಿ ಊಟ, ವಸತಿ ವ್ಯವಸ್ಥೆ ಒದಗಿಸುತ್ತಿದ್ದು ಆರೈಕೆ, ಪೋಷಣೆಯನ್ನು ನಿರ್ವಹಿಸುತ್ತಿದೆ. ಸಂಸ್ಥೆಯ ಪುನರ್ವಸತಿ ಕೇಂದ್ರ ಹಾಸ್ಟೆಲ್ ರೀತಿ ಇರಬಾರ್ದು ಅಂತ ಮನೆಯ ರೀತಿಯಲ್ಲೇ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲ, ಮಕ್ಕಳನ್ನು ಓದಿಸೋದು, ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಲು ಬೇಕಾದ ಸ್ಕಿಲ್ಗಳನ್ನು ಹೇಳಿಕೊಡೋ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಿದೆ. ಶೋಷಣೆಗೆ ಒಳಗಾಗಿ ಇಲ್ಲಿಗೆ ಬಂದ ಮಕ್ಕಳಿಗೆ ಕೌನ್ಸಿಲಿಂಗ್, ಚಿಕಿತ್ಸೆ ಕೂಡ ಉಚಿತವಾಗಿಯೇ ನೀಡಲಾಗುತ್ತೆ. ಜೊತೆಗೆ ಬೇಕರಿ ಟ್ರೈನಿಂಗ್, ಬ್ಯೂಟಿ ಪಾರ್ಲರ್, ಬೈಕ್ ರಿಪೇರಿಯಂತಹ ಕೆಲಸಗಳನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. 1000ಕ್ಕೂ ಹೆಚ್ಚು ಮಂದಿಯ ರಕ್ಷಣೆ. ಈ ಸಂಸ್ಥೆ 35ಕ್ಕೂ ಹೆಚ್ಚು ವರ್ಷಗಳಿಂದ ಸಾವಿರಾರು ಮಕ್ಕಳನ್ನು ರಕ್ಷಿಸಿದೆ. ಅತ್ಯಾಚಾರಕ್ಕೀಡಾದ ಹೆಣ್ಮಕ್ಕಳು, ಶೋಷಣೆಗೆ ಒಳಪಟ್ಟ ಮಹಿಳೆಯರು ಮತ್ತು ಮಕ್ಕಳು, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಟ್ಟ ಗೃಹಿಣಿಯರು, ಮಾನವ ಸಾಗಣೆಗೆ ತಳ್ಳಲ್ಪಟ್ಟವರನ್ನ ರಕ್ಷಿಸುವಲ್ಲಿ ಈ ಸಂಸ್ಥೆ ಯಶಸ್ವಿಯಾಗಿದೆ. ಈವರೆಗೆ ಹಲವಾರು ಕಾರ್ಯಾಚರಣೆಗಳನ್ನು ನಡೆಸಿ ಮಕ್ಕಳನ್ನ, ಮಹಿಳೆಯರನ್ನ ರಕ್ಷಿಸಿದ್ದು ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ಕೂಡ ನೋಡಿಕೊಂಡಿದೆ. ಇಲ್ಲಿ ರಕ್ಷಿಸಲ್ಪಟ್ಟ ಮಹಿಳೆಯರು ಮತ್ತು ಮಕ್ಕಳಿಗೆ ಸುಂದರ ಬದುಕನ್ನು ಕೂಡ ಕಟ್ಕೊಟ್ಟಿದೆ. 100 ಮಹಿಳೆಯರು ಇಲ್ಲಿಗೆ ಬಂದ ನಂತರ ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಿದ್ದಾರೆ. 100 ಹೆಣ್ಮಕ್ಕಳಿಗೆ ಈ ಸಂಸ್ಥೆ ಮದುವೆ ಕೂಡ ಮಾಡಿಸಿದೆ. ಇಲ್ಲಿಗೆ ಬಂದ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಮದುವೆ ಆಗಿ ಮಕ್ಕಳಾಗಿ ಜೀವನ ಕಟ್ಕೊಂಡಿದ್ದಾರೆ. ಈಗಲೂ ಸಂಸ್ಥೆಯಲ್ಲಿರೋ ಎಷ್ಟೋ ಮಕ್ಕಳು ಪ್ರಾಥಮಿಕ ಶಾಲೆ, SSLC, PUC, ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಓದ್ತಿದ್ದಾರೆ. ಒಡನಾಡಿ ಸಂಸ್ಥೆಗೆ ದುಡ್ಡು ಬರೋದು ಎಲ್ಲಿಂದ? ಒಡನಾಡಿ ಒಂದು ಸೇವಾ ಸಂಸ್ಥೆ. ಒಡನಾಡಿ ಸಂಸ್ಥೆ ಮೊದಲಿನಿಂದಲೂ ಧರ್ಮಾತೀತ, ಜಾತ್ಯಾತೀತ ಮತ್ತು ರಾಜಕೀಯಕ್ಕೂ ಅತೀತವಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದೆ. ಈ ಸಂಸ್ಥೆ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿಂದ ಧನ ಸಹಾಯ, ದೇಣಿಗೆಯನ್ನ ಪಡೆಯೋದಿಲ್ಲ ಅಂತ ದೃಢ ನಿರ್ಧಾರವನ್ನ ಮಾಡಿದೆ. ಒಡನಾಡಿ ಸಂಸ್ಥೆ ಆರಂಭದ ವೇಳೆ ರಾಜ್ಯದ ಬಹುತೇಕ ಎಲ್ಲಾ ಪತ್ರಕರ್ತರು ಒಂದಷ್ಟು ದುಡ್ಡು ಒಟ್ಟು ಮಾಡಿ ಕೊಟ್ಟಿದ್ರು. ಈಗಲೂ ಇದೇ ರೀತಿ ದೇಣಿಗೆ ಮೂಲಕವೇ ದುಡ್ಡು ಸಂಗ್ರಹಿಸಲಾಗ್ತಿದೆ. ಅಂದರೆ ಮೈಸೂರಿನ ದಾನಿಗಳು, ದೇಶಾದ್ಯಂತ ಪ್ರೊಫೆಸರ್ಸ್, ಸಾಹಿತಿಗಳು, ವಿಚಾರವಾದಿಗಳು, ಹೋರಾಟಗಾರರು ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ನೊಂದಿರೋರು ಕೂಡ ಒಡನಾಡಿ ಸಂಸ್ಥೆಯ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಹಳ್ಳಿಯ ಜನರು ಕೂಡ 1 kg ಅಕ್ಕಿಯಿಂದ ಹಿಡಿದು ದೊಡ್ಡ ದೊಡ್ಡ ಸಹಾಯ ಕೂಡ ಮಾಡ್ತಿದ್ದಾರೆ. ಇನ್ನು ಈ ಸಂಸ್ಥೆಯಲ್ಲಿ ಆಶ್ರಯ ಪಡೆದು ಬದುಕು ಕಟ್ಟಿಕೊಂಡ ಅದೆಷ್ಟೋ ಜನರು ಸಂಸ್ಥೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಹಲವು NGOಗಳು ಕೂಡ ಒಡನಾಡಿಯ ಜೊತೆ ಕೈ ಜೋಡಿಸಿವೆ. ಸಂಸ್ಥೆಯಲ್ಲಿ ಯಾರೆಲ್ಲ ಇದ್ದಾರೆ?
ಒಡನಾಡಿ ಸಂಸ್ಥೆಯನ್ನ ಎಂಎಲ್ ಪರಶುರಾಮ್ ಮತ್ತು ಕೆವಿ ಸ್ಟಾನ್ಲಿ ಹುಟ್ಟು ಹಾಕಿದ್ರು. ಇವರಿಬ್ಬರು ಸಂಸ್ಥೆಯ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿದ್ದಾರೆ. ಜೊತೆಗೆ 20ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಕೂಡ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಕ್ಕಳ ಯೋಗಕ್ಷೇಮ ಕೌನ್ಸಿಲಿಂಗ್ ಕೂಡ ನಡೆಸಲಾಗುತ್ತೆ. ಇನ್ನುಳಿದಂತೆ ಹಲವರು ಹೊರಗೆ ಕೆಲಸ ಮಾಡಿಕೊಂಡು ಇಲ್ಲಿಗೆ ಆಗಾಗ್ಗೆ ಸಹಾಯಕ್ಕೆ ಹೋಗ್ತಿರ್ತಾರೆ. ಅಂದ್ರೆ ಒಡನಾಡಿ ಸಂಸ್ಥೆಯ ಪರವಾಗಿ ಅಲ್ಲಿರೋ ಮಕ್ಕಳ ಪರವಾಗಿ ಉಚಿತವಾಗಿ ವಾದಿಸಲು ಲಾಯರ್ಗಳಿದ್ದಾರೆ. ಇಲ್ಲಿನ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿಕೊಡಲು ಬಿಡುವಿನ ಟೈಮಲ್ಲಿ ಪ್ರೊಫೆಸರ್ಸ್ ಬರ್ತಾರೆ. ಹೀಗೆ ಹಲವಾರು ಕ್ಷೇತ್ರದವರು ವಿವಿಧ ರೀತಿಯಲ್ಲಿ ಸಂಸ್ಥೆಯ ಜೊತೆಗೆ ಅಲ್ಲಿರೋ ಮಕ್ಕಳು ಮತ್ತು ಮಹಿಳೆಯರ ಜೊತೆ ನಿಂತಿದ್ದಾರೆ. ಇಡೀ ದೇಶಾದ್ಯಂತ ಸಕ್ರಿಯ ಈ ಸಂಸ್ಥೆ. ಒಡನಾಡಿ ಸಂಸ್ಥೆ ಇರೋದು ಮೈಸೂರಲ್ಲಿ, ಆದರೆ ಇಡೀ ಭಾರತದಲ್ಲಿ ಇದರ ನೆಟ್ವರ್ಕ್ ಇದೆ. ಒಡನಾಡಿ ಸಂಸ್ಥೆಯ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗುರುತಿಸಿದೆ. ರಾಜ್ಯ ಸರ್ಕಾರದ ಕಡೆಯಿಂದ ಮೈಸೂರಲ್ಲಿ 2 ಕಡೆ ಪುನರ್ವಸತಿ ಕೇಂದ್ರಕ್ಕೆ ಜಾಗ ಕೂಡ ನೀಡಿದೆ. ಮಹಾರಾಷ್ಟ್ರ, ದೆಹಲಿ ಮತ್ತು ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಿ ರಕ್ಷಿಸಲ್ಪಟ್ಟ ಮಹಿಳೆಯರು ಮತ್ತು ಮಕ್ಕಳನ್ನ ಕೂಡ ಆಶ್ರಯಕ್ಕಾಗಿ ಇಲ್ಲಿಗೆ ಕಳುಹಿಸಿಕೊಡಲಾಗ್ತಿದೆ. ಈ ಹಿಂದೆ ಮುರುಘಾ ಮಠದ ಹಾಸ್ಟೆಲ್ನಲ್ಲಿ ಅಪ್ರಾಪ್ತೆಯರಿಗೆ ಆಗ್ತಿದ್ದ ಲೈಂಗಿಕ ಕಿರುಕುಳ ಬಯಲಿಗೆ ಎಳೆದಿದ್ದು, ಮಠದ ಶಿವಮೂರ್ತಿ ಸ್ವಾಮೀಜಿಯ ಬಂಧನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕೂಡ ಇದೇ ಒಡನಾಡಿ ಸಂಸ್ಥೆ. ಈ ಟೈಮಲ್ಲಿ ನಮ್ಮ ಜೀವವೇ ಹೋಗೋದಿತ್ತು, ಇಂದಿಗೂ ಕತ್ತಿಯ ಅಲಗಿನ ಮೇಲೆ ನಡೀತಿದ್ದೀವಿ ಅಂತ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾದ ಸ್ಟಾನ್ಲಿ ಮತ್ತು ಪರಶುರಾಮ್ ಹೇಳ್ಕೊಂಡಿದ್ದಾರೆ. ಸೌಜನ್ಯ ಕೇಸ್ಗೆ ಒಡನಾಡಿ ಸಂಸ್ಥೆ ಎಂಟ್ರಿ. ಸೌಜನ್ಯ ಪ್ರಕರಣ ನಡೆದು 13 ವರ್ಷಗಳೇ ಕಳೆದು ಹೋಗಿದೆ. 2023ರ ಜೂನ್ ತಿಂಗಳಲ್ಲಿ ಆರೋಪಿ ಸಂತೋಷ್ ರಾವ್ರನ್ನ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಬಿಡುಗಡೆ ಮಾಡಲಾಯಿತು. ಇದರ ಬೆನ್ನಲ್ಲೇ ಅಂದ್ರೆ ಅದೇ ವರ್ಷ ಜುಲೈ ತಿಂಗಳಲ್ಲಿ ಒಡನಾಡಿ ಸಂಸ್ಥೆ ಸೌಜನ್ಯ ಹೋರಾಟಕ್ಕೆ ಎಂಟ್ರಿ ಕೊಡ್ತು. ಅಂದಿನಿಂದ ಈವರೆಗೆ ಒಡನಾಡಿ ಸಂಸ್ಥೆ ಸೌಜನ್ಯ ಪರ ಹೋರಾಟದಲ್ಲಿ ತೊಡಗಿಸಿಕೊಂಡು ಬಂದಿದೆ. ಜೀವ ಹೋದ್ರೂ ಸೌಜನ್ಯಗೆ ನ್ಯಾಯ ಕೊಡಿಸದೆ ಬಿಡೋದಿಲ್ಲ ಅಂತ ಇದೇ ಸ್ಟಾನ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಈಗ ಸೌಜನ್ಯ ಕೇಸ್ನಲ್ಲಿ ಮಹಿಳೆಯೊಬ್ಬರು ಐ ವಿಟ್ನೆಸ್ ಆಗಿ ಬಂದಿದ್ದಾರೆ. ಆಕೆ ಕೂಡ ಮೊದಲು ಈ ಒಡನಾಡಿ ಸಂಸ್ಥೆಯನ್ನ ಸಂಪರ್ಕಿಸಿ ಸಂಸ್ಥೆ ಕಡೆಯಿಂದ ಅಭಯ ಸಿಕ್ಕಿದ ಬಳಿಕವೇ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ನಡುವೆ ಪ್ರಕರಣ ಸಂಬಂಧ ಒಡನಾಡಿ ಸಂಸ್ಥೆ ಮೇಲೆ ಇಡಿ ತನಿಖೆ ನಡೆಯುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸ್ಟಾನ್ಲಿ, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇದು ಮೈಸೂರಿನ ಒಡನಾಡಿ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.